ಇನ್ನೊಂದು ದೊಡ್ಡ ವಿಚಾರ ಏನು ಹೇಳಬೇಕು ಅಂದರೆ, ಇವ್ರದ್ದು ಸತ್ಯವಾಗಿ ನಿಂತಿಲ್ಲ, ಈ ಸಂಗೀತ ಹರಿತಾ ಇರುತ್ತೆ. ನನ್ನ ಪರವಾಗಿ ಅವರಲ್ಲಿ ಬೇಡಿಕೆ ಏನು ಅಂದರೆ, ಒಂದು ಸಂಗೀತ ಶಾಲೆನ ಓಪನ್ ಮಾಡಿ ಎಲ್ಲ ತುಂಬ ತುಂಬ ದೊಡ್ಡ ದೊಡ್ಡ ವಿದ್ಯಾರ್ಥಿಗಳಿಗೆ ಅವರು ಪಾಠ ಮಾಡಬೇಕು ಅಂತ ಈ ಮೂಲಕ ನಾನು ತಿಳ್ಕೊಳ್ತೀನಿ. ಹಾಗೆ ನಮ್ಮ ಅವರ ಲಕ್ಷ್ಮಣ ಅಂತಂದ್ರೆ, ಅವ್ರ ರಾಮಾದೇವ್ ಲಕ್ಷ್ಮಣ ಅಂತ ಸಜ್ಜ ಸಂಗೀತ ಶಾಲೆಗೆ ಅವರೇ ಅಧ್ಯಕ್ಷರಾಗಿ ಆಗ್ತಾ ಇದ್ದಾರೆ. ಮತ್ತೆ ಈ ಕಾರ್ಯಕ್ರಮ ಮೂಲಕ ಅವ್ರು ನಿಮಗೆ ಅವರ ಆಶೀರ್ವಾದ ನನ್ನ ಇರಲಿ ಅಂತ ಕೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಇದೊಂದು ವಿನಮ್ರ ಬೇಡಿಕೆ. ಮೈಸೂರಿನಲ್ಲಿ ಸಜ್ಜಾ ಕಲಾ ಕೇಂದ್ರ ಎನ್ನುವಂತಹ ಒಂದು ಕಲಾ ಕೇಂದ್ರ ಆರಂಭವಾಗ್ತಾ ಇದೆ. ಅದರಲ್ಲಿ ವಿಷ್ಣು ಮಹಾರಾಜ ಯೂಟ್ಯೂಬ್ ಚಾನಲ್ ಹಾಗೂ ಸಜ್ಜಾ ಸಂಗೀತ ಮತ್ತು ಕಲೆ ಹಾಗೂ ಶ್ರೀಜ ಕ್ರಿಯೇಷನ್ಸ್ ಹಾಗೂ ಸಜ್ಜಾ LED ಈ ರೀತಿಯಾದಂತಹ ಹಲವಾರು ಎಲ್ಲ ಸೌಲಭ್ಯಗಳು ಸಜ್ಜಾ ಕಲಾ ಕೇಂದ್ರದಲ್ಲಿ ಭರತನಾಟ್ಯ ಹಾಗೂ ಚಿತ್ರಕಲೆ ಮುಂತಾದ ಎಲ್ಲ ವಿಭಾಗದಲ್ಲೂ ಸಹ ಸಜ್ಜಾ ಕಲಾ ಕೇಂದ್ರ ಕೆಲಸ ಮಾಡುತ್ತೆ. ಅದರ ವಿಳಾಸ ವಸಂತನಗರ. ದಯಮಾಡಿ ಎಲ್ಲರೂ ನಿಮ್ಮ ಮಕ್ಕಳೇನಾದರೂ ಸಂಗೀತ ಶಾಲೆ ಸೇರಬೇಕು ಅಂದರೆ ದಯಮಾಡಿ ಸೇರಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಬರದಾಗದಿರಲಿ, ಕೊಡುವ ಕೈ ಯಾವತ್ತು ಬರದಾಗಿರಲಿ ಅಂತ ಇವತ್ತು ಭಕ್ತಿಯನ್ನು ಬೇಡ್ತಾ, ಅದು ಯಾವತ್ತು ಬರದಾಗಲೇಬಾರದು ಅಂತ ದಾನವಂತರಿಗೆ ಹೆಚ್ಚಿನ ಶಕ್ತಿಯನ್ನು ಭಗವಂತ ಆ ಭುವನೇಶ್ವರಿ ಚಾಮುಂಡೇಶ್ವರಿ ಕೊಟ್ಟು ಕಾಪಾಡಲಿ ಅಂತ ಈ ಒಂದು ಗೀತೆಯ ಜೊತೆಯಲ್ಲಿ ನಮ್ಮ ಕಾರ್ಯಕ್ರಮದ ಕೊನೆ ಭಾಗ ಬರ್ತಾ, ಹೊರದೇಶದ ರೇವಣ್ಣನವರು ಕೂಡ ಸಿಂಗಾಪುರಿಂದ ಮತ್ತೆ ಜರ್ಮನಿಯಿಂದ ದುಡ್ಡು ಕಳಿಸಿದ್ದಾರೆ. ಇನ್ನೂ ಅನೇಕ ಮೊತ್ತ ಬರ್ತಾ ಇದೆ, ಹೆಚ್ಚಿನ ಮೊತ್ತ ಇನ್ನೂ ಸೇರಲಿ ಅವರಿಗೆ ಅಂತ ನಾನು ಕೇಳ್ಕೊತಾ ಈ ಒಂದು ಗೀತೆ ಮಾಡಿ ಕಾರ್ಯಕ್ರಮದ ಕೊನೆ ಭಾಗ. ಜೀವಾ ದೇವಾ ದೇವಾ ದೇವಾ
ಮೋಕ್ಷಕ್ಕೆ ಮೂಲ. ರೋಗವು ದೇಹದ ಭೋಗ ಫಲ, ಯೋಗಿಯ ತಪವೇ ಮೋಕ್ಷಕ್ಕೆ ಮೂಲ. ಎಲೆ ಜೀವ ಎಲೆ ಜೀವ ಎಲೆ ಜೀವ ಎಲೆ ಜೀವ ಲೋಕ ಸುಖ ವ್ಯಾಕುಲಮಯ ಜೀವ. ಮಾನವ ಜೀವನದ ಅವನಯ ಮೂಲವನರೆಂದು ಪರಿಹರಿಸೋ. ಮಾನವ ಜೀವನದ ಅವನಯ ಮೂಲವನರೆಂದು ಪರಿಹರಿಸೋ. ಗುರುಗಳಾದ ವರ್ಣ ಬುದ್ಧಿಯವರು ಗಣೇಶ್ ದೀಕ್ಷಿತ್ ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ಮಾತಾಡಲ್ಲ ಅವರು, ಅವರ ಆಶೀರ್ವಾದ ಇರಲಿ ಅಂತ ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಡ್ರಾಮಾ ಮಾಸ್ಟರ್ಗಳು ಮತ್ತು ವೆಂಕಟೇಶ್ ಅವರ ಶಿಷ್ಯರು, ನಮ್ಮ ದಿಲೀಪ್ ಮತ್ತು ಭರತ್ ಹಾಗೂ ಕಾರ್ತಿಕ್ ಮತ್ತು ನಮ್ಮ ಸಂತೋಷ್, ಶಂಭು, ಎಲ್ಲಾ ಕಲಾವಿದರು, ಎಲ್ಲಾ ಸ್ನೇಹಿತರುಗಳು ಕೂಡ ಬಹಳವಾಗಿ ಬೆಳಕೆಯಿಂದ ದುಡಿದಿದ್ದಾರೆ. ನಿಜವಾಗಲೂ ಕೂಡ ಎಲ್ಲರೂ ಶ್ರಮ ಸೇರಿದೆ. ಇವರು ಒಬ್ಬರು ಅಲಗಾಡದೆ ನಮ್ಮ ಧ್ವನಿ ಬೆಳಕಿನ ವ್ಯವಸ್ಥೆಯಲ್ಲಿ ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ. ಇದೊಂದು ಅವಿಸ್ಮರಣೀಯವಾದ ದಿವಸ ಇವತ್ತು. ಒಬ್ಬ ಕಲಾವಿದನಿಗೆ ಇಷ್ಟು ಜನ ಸೇರ್ತಾರೆ, ಇಷ್ಟು ಮೊತ್ತದ ಹಣ ಕಲೆಕ್ಟ್ ಆಗುತ್ತೆ ಅನ್ನೋದನ್ನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತೇ ಮೊಟ್ಟ ಮೊದಲು. ಎಲ್ಲೂ ಇಷ್ಟು ಮೊತ್ತ ಕಲಾವಿದರು ಸೇರಿಲ್ಲ. ಜೊತೆಗೆ ಇಂಥ ಕಲಾವಿದ ಇನ್ನು ಹುಟ್ಟಲ್ಲ ಅಂತ ನಾನು ಈ ಒಂದು ಹೆಮ್ಮೆಯಿಂದ ಹೇಳ್ಕೊತಾ ಅವರ ಒಂದು ಗುಣಕ್ಕೆ ಇವತ್ತು ಜನ ತಲೆಬಾಗಿದ್ದಾರೆ. ಇನ್ನೂ ಕೂಡ ಅನೇಕ ಮೊತ್ತ ಅವ್ರಿಗೆ ಸೇರಲಿ. ಇನ್ನು ಅನೇಕ ಜನ ಅವರ ಆಸ್ಪತ್ರೆಯಿಂದ ಗುಣಮುಖವಾಗುವ ತನಕ ನಾವು ಮಾತಾಡ್ತೀವಿ, ನಾವು ಅಲ್ಲಿಗೂ ಬಂದು ಹೆಲ್ಪ್ ಮಾಡ್ತೀವಿ ಅಂತ ಅನೇಕ ಜನ ಭರವಸೆ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಎಲ್ಲಾ ಕೊಟ್ಟಂತ ಕೈಗಳಿಗೂ ಹೆಚ್ಚಿನ ಶಕ್ತಿಯನ್ನು ಭಗವಂತ ಪುಣ್ಯವನ್ನು ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲಾ ಪ್ರಕಾರದ ಎಲ್ಲರೂ ಕೂಡ ನೋಡಿ, ಚೇರಿಂದ ಹಿಡಿದು ಜಮಖಾನೆಯಿಂದ ಹಿಡಿದು ಪ್ರತಿಯೊಂದು ಕೆಲಸಕ್ಕೂ, ಊಟದಲ್ಲಿ ವ್ಯವಸ್ಥೆಯಲ್ಲಿ, ನೀರು, ತಟ್ಟೆ, ಪ್ರತಿಯೊಂದನ್ನು ಕೂಡ ಬಹಳ ಸಿದ್ಧ ಮಾಡಿರ್ತಕ್ಕಂಥ ಎಲ್ಲ ಕೈಗಳಿಗೂ ನನ್ನ ಒಂದು ಫೋನ್ ಕರೆಗೆ ಬಂದು ಅನೇಕ ಜನ ಕರ್ನಾಟಕದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥ ಎಲ್ಲರಿಗೂ ಆ ವಿಘ್ನೇಶ್ವರ, ಆ ಚಾಮುಂಡೇಶ್ವರಿ, ಭುವನೇಶ್ವರಿ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ನಮಸ್ಕರಿಸ್ತಾ, ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.
पूज्याय राघवेन्द्राय सत्यधर्मरताय च